ಹಾಯ್ ಎಲ್ಲರಿಗೂ ನಮಸ್ಕಾರ. RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ನಮ್ಮ RCB ತಂಡ 99% ಈ ಪಂದ್ಯವನ್ನು ಸೋತೋಗಿತ್ತು. ಕೊನೆಯ ಕ್ಷಣದಲ್ಲಿ ಯಶ್ ದಯಾಳ್ ಅವರು ಈ ಒಂದು ಪಂದ್ಯವನ್ನು RCB ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕೊನೆಯ ಓವರ್ನಲ್ಲಿ ಏನೆಲ್ಲ ನಡೆಯಿತು, CSK ತಂಡ ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕೆ ಕೊನೆಯ ಓವರ್ನಲ್ಲಿ ಎಷ್ಟು ರನ್ಸ್ಗಳು ಬೇಕಾಗಿತ್ತು, ಏನೆಲ್ಲ ಚಮತ್ಕಾರವನ್ನು ಮಾಡಿ ಯಶ್ ದಯಾಳ್ ಅವರು RCB ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ RCB ಎಂದು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. CSK ತಂಡ ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕೆ ಕೊನೆಯ ಓವರ್ನಲ್ಲಿ ಕೇವಲ 15 ರನ್ಸ್ಗಳು ಮಾತ್ರ ಬೇಕಾಗಿತ್ತು. ಸ್ಕ್ರೀಸ್ನಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿರುವಂಥ ರವೀಂದ್ರ ಜಡೇಜಾ ಮತ್ತು MS ಧೋನಿ ಅವರು ಕಾಣಿಸ್ಕೊಳ್ತಾ ಇದ್ರು. ಇದರಿಂದಾಗಿ ನಮ್ಮ RCB ತಂಡ ಈ ಒಂದು ಪಂದ್ಯವನ್ನು ಗೆಲ್ಲೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಯಶ್ ದಯಾಳ್ ಅವರು ಮಾಡಿದಂಥ ಮಾರಕ ಬೌಲಿಂಗ್ನಿಂದಾಗಿ ನಮ್ಮ RCB ತಂಡ ಪಂದ್ಯವನ್ನು ಗೆದ್ದುಕೊಳ್ತು. ಕೊನೆಯ ಓವರ್ನ ಮೊದಲ ಎಸೆತದಲ್ಲಿ ಇಲ್ಲಿ ಯಶ್ ದಯಾಳ್ ಅವರು 1 ರನ್ ಅನ್ನು ಕೊಡ್ತಾರೆ. ಎರಡನೇ ಎಸೆತದಲ್ಲೂ ಕೂಡ 1 ರನ್ ಅನ್ನು ಕೊಡ್ತಾರೆ. ಮೂರನೇ ಎಸೆತದಲ್ಲೇ ಇಲ್ಲಿ MS ಧೋನಿ ಅವರ ವಿಕೆಟ್ ಅನ್ನು ಪಡ್ಕೊಳ್ತಾರೆ. ನಾಲ್ಕನೇ ಎಸೆತವನ್ನು ಎದುರಿಸೋದಕ್ಕೆ ಸ್ಕ್ರೀಸ್ಗೆ ಬಂದಿದ್ದು CSK ತಂಡದ ದೈತ್ಯ ದಾಂಡಿಗ ಶಿವಮ್ ದೂಬೆ ಅವರು. ಇಲ್ಲಿ ಯಶ್ ದಯಾಳ್ ಅವರು ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಶಿವಮ್ ದೂಬೆ ಅವರಿಗೆ ಲೋ ಫುಲ್ ಟಾಸ್ ಹಾಕಿ ಸಿಕ್ಸರ್ ಹೊಡಿಸಿಕೊಳ್ಳುವುದರ ಜೊತೆಗೆ ಅದು ನೋ ಬಾಲ್ ಕೂಡ ಆಗುತ್ತೆ. ಇಲ್ಲಿ ನಮ್ಮ RCB ತಂಡದ ಮೇಲೆ ಪ್ರೆಷರ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಪಂದ್ಯವನ್ನ ಗೆಲ್ಲೋದಕ್ಕೆ 3 ಎಸೆತಗಳಲ್ಲಿ ಕೇವಲ 7 ರನ್ಸ್ಗಳು ಬೇಕಾಗುತ್ತೆ. ಇಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡಿ ಯಶ್ ದಯಾಳ್ ಅವರು ಮುಂದಿನ 2 ಎಸೆತಗಳಲ್ಲಿ 1 ರನ್ ಅನ್ನು ಕೊಟ್ಟು ಕೊನೆಯ ಎಸೆತಕ್ಕೆ 4 ರನ್ಸ್ಗಳು CSK ತಂಡಕ್ಕೆ ಗೆಲ್ಲೋದಕ್ಕೆ ಬೇಕಾಗುತ್ತೆ. ಕೊನೆಯ ಎಸೆತವನ್ನು ಕೂಡ ಅದ್ಭುತವಾಗಿ ಎಸೆಯುವ ಮೂಲಕ ಯಶ್ ದಯಾಳ್ ಅವರು ಸಿಂಗಲ್ ರನ್ ಅನ್ನು ಕೊಟ್ಟು RCB ತಂಡಕ್ಕೆ ಭರ್ಜರಿಯಾಗಿ 2 ರನ್ಸ್ಗಳಿಂದ ಈ ಒಂದು ಪಂದ್ಯವನ್ನ ಗೆಲ್ಲಿಸಿಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದು ಕೊನೆಯ ಓವರ್ನ ಹೈಲೈಟ್ಸ್ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. CSK ವಿರುದ್ಧದ ಪಂದ್ಯವನ್ನು RCB ತಂಡ ಗೆದ್ದಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.